ಭಾಳ ಟೆನ್ಷನ್ ಐತ್ರಿ ನಮಗೆ. ಈ ಮಾಡರ್ನ್ ವರ್ಡ್ಸ್ ಇವೆಲ್ಲ ಡಿಪ್ರೆಷನ್, ಎಂಗ್ಜೈಟಿ, ಟೆನ್ಷನ್ನು ಇವೆಲ್ಲ ಅಷ್ಟು ಸೇರೇ ನಮ್ಮ ಹಳ್ಳಿ ಮಂದಿ ಚಿಂತೆ ಐತಪ್ಪ ಅಂತ ರಟ್ಟಾವು. ಅವು ಭಾಳ ಓದ್ಯಾವಂತ ಹಂಗೆ ಅಂತಿರ್ತಾವ. ನಮ್ಮ ಮಂದಿ ಇಟ್ಟ ಯಪ್ಪ ಒಟ್ಟು ಚಿಂತೆ ಐತಂದ್ರೆ ಈ ಓಸು ಕೂಡಿದ್ದ ಚಿಂತೆ ಅಷ್ಟ. ಅದು ಡಿಪ್ರೆಷನರೇ ಇರಲಿ ಏನರೇ ಇರಲಿ. ಮ್ಯಾಲ ವೆಲ್ ಡ್ರೆಸ್ಡ್, ಒಳಗೆ ಡಿಪ್ರೆಸ್ಡ್. ಮ್ಯಾಲೇನು ಮಸ್ತ್ ಕಾಣ್ತಿರ್ತಾನ, ಒಳಗೆ ಕೊಟ ಅಷ್ಟ. ಏನು ನೋಡ್ಬೇಕು ಒಟ್ಟ ನಮಗೆ ಭಾಳ ಸಮಸ್ಯೆ ಐತ್ರಿ. ಭಯಂಕರ ಟೆನ್ಷನ್ ಐತಿ ನಮಗೆ. ಭಾರಿ ಡಿಪ್ರೆಷನ್ಗೆ ಹೋಗ್ಬಿಟ್ಟನ್ರಿ ಹುಡುಗ, ಡಿಪ್ರೆಷನ್ಗೆ ಹೋಗ್ಬಿಟ್ಟನ. ಭಾಳ ಚಿಂತೆ ಆಗ್ಯಾವಪ್ಪ ಮನ್ಯಾಗ ಭಯಂಕರ. ಏನು ಕೇಳ್ಬೇಕು, ಶಾಸ್ತ್ರ ಓದಿ ಹೇಳುವಂಗ ಜೀವನ ಅಂದ್ರೆ ಒಟ್ಟು ಚಿಂತೆ ನೋಡ್ರಿ. ಇದಕ್ಕೆ ಬಿಟ್ರೆ ಏನೂ ಇಲ್ಲ. ಜೀವನ ತುಂಬ ಚಿಂತೆ ತುಂಬ್ಯಾವ ನೋಡ್ರಿ. ಏನು ಶಾಸ್ತ್ರ ಓದಿ ಒಂದ ಮಾತಿನಾಗ ಜೀವನದ ಕನ್ಕ್ಲೂಡ್ ಮಾಡುವಂಗ ಜೀವನ ಅಂದ್ರೆ ನೋಡ್ರಿ ಒಟ್ಟು ಸುಖ ಇಲ್ಲ ನೋಡ್ರಿ. ಏನು ಶಾಸ್ತ್ರ ಓದ್ಯಾನಪ್ಪ ಎಲ್ಲ ತಿಳ್ಕೊಂಡ ಮೇಲೆ ಒಂದು ಲೈನ್ ಹಿಮಾಲಯದ ಗುಹೆಯಿಂದ ಬಂದು ಹೇಳ್ದಂಗೆ ಹೇಳ್ತಾನೆ. ಜೀವನ ಅಂದ್ರೆ ಒಟ್ಟು ಸುಖ ಇಲ್ಲ ನೋಡ್ಯಪ್ಪ. ಅಲ್ಲಿ ಏನು ಸಮಸ್ಯೆ ರೀ, ಏನಾಗೈತಿ ಇಲ್ಲಿ ನಿನಗೆ? ಏನು ಕೇಳ್ತಿರ್ಬೇಕು, ಅವ್ರು ಹೇಳೋದು ಅಷ್ಟು ಮಜಾ ಹೇಳ್ತಿರ್ತಾರೆ. ಒಟ್ಟು ಕಣ್ಣು ಮುಚ್ಚಿ ಬಿಡ್ಬೇಕು ನೋಡ್ರಿ ನಮ್ಮದು. ಅಲ್ಲ ತೆಗಿ ಅಂತ ಯಾರಂದ್ರೆ ನಿನಗೆ ಮುಚ್ಕೋಬೇಕಲ್ಲ. ಯಾರು ತೆಗಿ ಅಂದವ್ರು ಯಾರು? ಬೆಳಗ್ಗೆ ಎದ್ದು ಮುಚ್ಚಿಬಿಟ್ರೆ ಮುಗಿದೋತಿ ಯಕ್ಷ. ಕಣ್ಣು ಮುಚ್ಚಿ ಬಿಡ್ಬೇಕು ನೋಡಿ ದೇವ್ರ ಅಂದ್ರೆ ಅವ್ ಮುಚ್ಚುದಿಲ್ಲ ಅಂತ. ಇನ್ನೊಂದಿಷ್ಟು ಮಂದಿ ಇರ್ತಾರೆ, ಒಟ್ಟು ಕರ್ಕೊಂಡು ಬಿಡ್ಬೇಕು ನೋಡಿ ದೇವ್ರು ನಮ್ಮ. ಅಲ್ಲ ಬೇಕಂದ್ರೆ ನೀವು ಹೋಗ್ಬೇಕಪ್ಪ, ಅವ ಯಾಕೆ ಕರ್ಕೋಬೇಕು? ನಿನಗೇನು ಯಾರು ಹೋಗಕ್ಕೆ ಬ್ಯಾಡ ಅಂದಾರ, ತಡೆ ಹಿಡ್ದಾರ, ಹೋಗ್ಬೇಕು ಆ ಕಡೆ. ಇವ್ರು ಹೋಗೋರೆಲ್ಲ ಮಗ್ಳಿದ್ದವ್ರನ್ನ ಕಳ್ಸೋರು ಇವರೆಲ್ಲ. ಅಲ್ಲ ಹೋಗ್ಬೇಕಂತ ಹೋಗಿ ಏನು ಮಾಡವ? ಅಲ್ಲೇನು ಮ್ಯಾಲೇನು TV ಅದಾವ, ಧಾರಾವಾಹಿ ಅದಾವ, ಹೋಗಿ ಏನು ನೋಡವ ಅಲ್ಲಿ? ಅಲ್ಲ ಅದನ್ನು ವಿಚಾರ ಮಾಡ್ಬೇಕಲ್ಲ. ಇಲ್ಲಿ ಬ್ಯಾಡ್ ಬಿಡುವಪ್ಪ, ನಿನಗಿದು ಚಲೋ ಇಲ್ಲಲ್ಲ, ಮ್ಯಾಲ ಹೋಗಿರೆ ಏನು ಮಾಡವ ನೀನು? ಅವ ಮ್ಯಾಲ ಹೋಗಕ್ಕೆ ಕಳಿಸಿಲ್ಲ ನಮಗೆ. ಇಲ್ಲಿ ಚಂದ ಬದುಕಂತ ಒಂದು ಜೀವನ ಕೊಟ್ಟು ಕಳಿಸ್ಯಾನ, ಕರ್ಕೊಂಡು ಹೋಗಕ್ಕಲ್ಲ ಬದುಕಕ್ಕೆ ಕಳಿಸ್ಯಾನ. ಅಂದಮೇಲೆ ಬದುಕಬೇಕಷ್ಟೆ. ಏನು ದೇವ್ರು ಇಷ್ಟು ಚಲೋ ಬದುಕು ಕೊಟ್ಟಾನ, ಚಂದ ಬದುಕಕ್ಕೆ ಬರಲಿಲ್ಲ ಒಂದಿಷ್ಟು. ಅಲ್ಲ ಈ ಡಿಪ್ರೆಷನ್ನು ಟೆನ್ಷನ್ ಅಂತಿರಲಿಲ್ಲ, ಇದು ಎಲ್ಲರೇ ಐತಿದು. ನಾವು ಹೇಳ್ತೀವಿ ಇಲ್ಲಿ ಈ ಒಟ್ಟು ನಮಗೆ ಜೀವನ ಸುಖ ಇಲ್ಲ ನೋಡ್ಯಪ್ಪ, ಸಂಸಾರ ಸುಖ ಇಲ್ಲ ನಮಗೆ ಅಂತೀವಲ್ಲ, ಪ್ರಪಂಚ ಸುಖ ಇಲ್ಲ. ಇದ ಜೀವನ, ಇದ ಪ್ರಪಂಚ, ಇದೇ ಸಂಸಾರ ಐತಿ, ನಮಗೆ ಸುಖ ಕೊಟ್ಟಿಲ್ಲ, ಕರೆಕ್ಟ್. ಈಗ ಅದೇ ಒಂದು ಮುರುಕ ಗುಡಿಸಿಲಿನೊಳಗ ತನ್ನ ಹರುಕ ಸೀರೆಯನ್ನೇ ಜೋಳಿಗೆ ಮಾಡಿದ ತಾಯಿ ಒಂದು ಮಗುವನ್ನು ಮಲಗಿಸಿ ಜೋಗಳ ಹಾಡ್ತಿರ್ತಾಳಲ್ಲ, ಆ ಮುರುಕ ಗುಡಿಸಿಲಿನಲ್ಲಿದ್ದು ಹರುಕ ಜೋಳಿಗೆಯ ಮಗು ಕುಲು ಕುಲು ನಗತಿರ್ತೈತಲ್ಲ, ಅವನಿಗೂ ಒಂದೇ ಜಗತ್ತೈತಿ, ನಿನಗೂ ಒಂದೇ ಜಗತ್ತೈತಿ. ಮಗು ಯಾಕೆ ನಗಾಕತ್ತೈತಿ? ನಿನಗೆ ಯಾಕೆ ಸಂಸಾರ ದುಃಖ ಕೊಡ್ತು ಹೇಳು? ಸಂಸಾರದೊಳಗೆ ದುಃಖ ಇದ್ರೆ ನಿನಗೂ ದುಃಖ ಇರಬೇಕಾಗಿತ್ತು, ಮಗುವಿಗೂ ದುಃಖ ಇರಬೇಕಾಗಿತ್ತಲ್ಲ. ನಿನಗೆ ಟೆನ್ಷನ್, ಸಂಸಾರದೊಳಗ ಟೆನ್ಷನ್ನು ಡಿಪ್ರೆಷನ್ ಇದ್ರ, ಖಿನ್ನತೆ ಇದ್ರ, ಚಿಂತೆ ಇದ್ರ ನಿನಗೇನು ಅಪ್ಲೈ ಆಗುತ್ತ ಮಗುವಿಗೂ ಆಗಬೇಕಾಗಿತ್ತಲ್ಲ. ಮಕ್ಕಳಿಗೆ ಆಗೋದಿಲ್ಲ, ಅವು ಅಷ್ಟು ಬಲ ಇರ್ತಾವ ಮಕ್ಕಳು. ಇವು ನೋಡ್ರಿ, ದೀಪಾವಳಿ ಬರ್ತೈತಿ, ದೀಪಾವಳಿ ಮಕ್ಕಳು ಮನೆ ಮುಂದೆ ಕುಂತ ಆಕಾಶ ಬುಟ್ಟಿ ಅಂತ ಕಟ್ಟುದಲ್ಲ, ಎಷ್ಟು ಸುಂದರ ಕಲ್ಪನಾ ಐತದ. ಮಕ್ಕಳು ಆಕಾಶ ಪುಟ್ಟಿ ಕಟ್ತಿರ್ತಾವ. ಅಂದ್ರ ಯಾರು ಜಗತ್ತಿಗೆ ಬೆಳಕು ಕೊಟ್ಟನಲ್ಲ, ಆ ದೇವನಿಗೆ ದೀಪದಿಂದ ಬೆಳಗುತ್ತಾವ. ನಿಂದೇನು ದೇವರೇ, ನನ್ನ ಬೆಳಕು ನೋಡು ಅಂತ ಆಕಾಶಕ್ಕೆ ದೀಪ ಕಟ್ತಿರ್ತಾವ ಮಕ್ಕಳು ಆಕಾಶಕ್ಕೆ ದೀಪ ಏರಿಸ್ತಿರ್ತಾರೆ. ಇವ ಮನಿ ಮುಂದೆ ಕುಂತು ಚುಟ್ಟ ಸೇದಿ ಹೋಗಿ ಬಿಡ್ತಿರ್ತಾನೆ ಮ್ಯಾಲೆ, ಇವ ಆಕಾಶಕ್ಕೆ. ಮತ್ತೆ ಹಿಂಗಾದ್ರ ಮಕ್ಕಳು ಆರಾಮದವ್. ನಿನಗೆ ಎಲ್ಲಿಂದ ಬಂತಪ್ಪ ಇದು ಸುಖ? ದುಃಖ ಅನಿಸಿದ್ರ, ಜಗತ್ತ ಟೆನ್ಷನ್ ಅನಿಸಿದ್ರ, ಜೀವನ ಚಿಂತೆ ಅನಿಸಿದ್ರ ಮಗುವಿಗೂ ಅನಿಸ್ಬೇಕಾಗಿತ್ತು, ನಿನಗೂ ಅನಿಸ್ಬೇಕಾಗಿತ್ತಲ್ಲ. ನಿನಗೆ ಅಷ್ಟ ಯಾಕೆ ಅನಿಸ್ತು? ಮತ್ತೆ ಇದು ಬಂತೆಲ್ಲಿಂದ ಹಂಗಿದ್ರ? ಇದ್ರ ಒರಿಜಿನೇಷನರೇ ಎಲ್ಲೈತ್ರಿ? ಇದ್ರ ಟೆನ್ಷನ್ ಇದ್ರದ ಒಂದು ದೊಡ್ಡ ಟೆನ್ಷನ್ ಆಗೈತಿ. ಸಿನಿಮಾ ನೋಡ್ತೀರಿ, ಸಿನಿಮಾ ನೋಡುವಾಗ ಒಂದು ಪರದೆ ಇರ್ತೈತಿ, ಸ್ಕ್ರೀನ್ ಇರ್ತೈತಿಲ್ಲ, ಆ ಸ್ಕ್ರೀನಿನ ಮೇಲೆ ಒಂದು ಸಿನಿಮಾ ಓಡ್ತಿರ್ತೈತಿ. ಅವರು ಹೀರೋಯಿನ್ಗಳು ನಕ್ಕಾಗ ನೀವು ನಕ್ಕು, ಅವ್ರ ಅತ್ತಾಗ ಹತ್ತು ರೊಕ್ಕ ಕೊಟ್ಟು ಹತ್ತು ಬರ್ತೀವಿ ಅಲ್ಲಿ ಹೋಗಿ. ಅಂದ್ರೆ ಅವ್ರ ನಕ್ಕಾಗ ನಕ್ಕು, ಅವ್ರ ಹತ್ತಾಗ ಹತ್ತು. ಅಕಸ್ಮಾತ್ ಕರೆಂಟ್ ಹೋತಂತೇಳಿರಿ,
ಮತ್ತು ಪ್ರೊಜೆಕ್ಟರ್ ಐತಿ ಇಲ್ಲ ಅಲ್ಲಿ ಸಿನಿಮಾ ಯಾಕೆ ಕಾಣಲಿಲ್ಲ ಹಂಗಿದ್ರ? ಮತ್ತು ಅಲ್ಲೆಲ್ಲ ಪರದೆ ಕಾಣ್ತೈತಿಲ್ಲ, ಪರದಾದಾಗಿಂದ ಇವು ಚಿತ್ರಗಳು ಬಂದಿದ್ರ ಕರೆಂಟ್ ಹೋದಾಗೂ ಅದ್ರ ಮೇಲೆ ಮಂದಿ ಬರೋದು, ಹೀರೋಗಳು ಹೀರೋಯಿನ್ಗಳು ಓಡೋದು, ಗುಡ್ಡ ಹಿಡಿಯೋದೆಲ್ಲ ಕಾಣಬೇಕಾಗಿತ್ತಲ್ಲ. ಪರದಾದೊಳಗೆ ಸಿನಿಮಾ ಇಲ್ಲ, ಪರದಾದ ಹಿಂದೊಂದು ಪ್ರೊಜೆಕ್ಟರ್ ಐತಲ್ಲ, ಪ್ರೊಜೆಕ್ಟರ್ನ ಚಿತ್ರ ಅದರ ಮೇಲೆ ಬಿದ್ದೈತಿ. ಪ್ರೊಜೆಕ್ಟರ್ ಬಂದಾದ್ರೆ ಪರದೆಯೊಳಗೆ ಏನೂ ಇಲ್ಲ. ಹಂಗೆ ಸುಖ ದುಃಖ ಚಿಂತೆ ಟೆನ್ಷನ್ ಡಿಪ್ರೆಷನ್ ಅಂತ ನಾವೇನು ಕರಿತೀವಲ್ಲ, ಇವು ಜೀವನದೊಳಗಿಲ್ಲ. ಇವು ಇರೋವು ಇದು ಜಗತ್ತನ್ನೋದೊಂದು ಪರದೆ ಅಷ್ಟೇ. ಪ್ರೊಜೆಕ್ಟರ್ ಯಾವ್ದಂದ್ರೆ ನಿನ್ನ ಮನಸ್ಸು ಐತಲ್ಲ, ನಿನ್ನ ಮನಸ್ಸಿನೊಳಗೆ ಅದಾವ ಇವೆಲ್ಲ, ಇವು ಹೊರಗಿಲ್ಲ, ಇವು ಅಷ್ಟೇ. ಯುವರ್ ಮೈಂಡ್ ಈಸ್ ಅ ಪ್ರೊಜೆಕ್ಟರ್. ನಿನ್ನ ಮನಸ್ಸಿನೊಳಗೆ ಕುಂತಾವೋ ಇವೆಲ್ಲ ಇವು. ಹಂಗಿದ್ರ ಮತ್ತು ಇದು ಮನಸ್ಸಿನೊಳಗ ಐತಿ ಅಂದ ಮೇಲೆ ಮತ್ತು ದುಃಖ ಯಾಕತ್ ಹೇಳ್ರಿ, ನಮಗೆ ಚಿಂತೆ ಟೆನ್ಷನ್ ಯಾಕಾತು? ಯಾಕಂದ್ರ ಬಯಕೆ ಐತಲ್ಲ, ಬಯಕೆ, ಮನುಷ್ಯನ ಬಯಕೆ ಅವನಿಗೆ ಚಿಂತೆ ತಂದುಕೊಟ್ಟು, ಟೆನ್ಷನ್ ತಂದು ಕೊಡ್ತಾವ. ನೀವಂತೀರಿ ಮತ್ತು ಬಯಸಬಾರ್ದೇನ್ರಿ ಅಂತ. ಕಲ್ಲು ಐತಿ, ಕಲ್ಲಿಗೇನು ಬಯಕೆಗಳದನ್ನು, ಬಯಕೆ ಇಲ್ಲಂದ್ರೆ ನಾವು ಕಲ್ಲು ಆಗ್ತೀವಲ್ಲ ಮನುಷ್ಯರು. ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಡಿಸೈರ್ ಎನಿ ಆಬ್ಜೆಕ್ಟ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್. ನಿನಗೆಲ್ಲ ಹಕ್ಕುಗಳದಾವ, ಬಯಸಬೇಡಂತ ಏನೂ ಇಲ್ಲ. ಆದ್ರೆ ಇಷ್ಟ ತಿಳ್ಕೋ, ಬಯಸು, ಆದ್ರೆ ತಲೆಯಾಗ ಬಯಸಿದ್ದೆಲ್ಲ ಸಿಗತೈತಿ ಅಂತ ತಲೆಯಾಗ ಇಟ್ಕೋಬೇಡ ಅಷ್ಟೆ. ಬಯಕೆಯಿಂದ ದುಃಖ ಆಗಿಲ್ಲ, ಬಯಸಿದ್ದೆಲ್ಲ ಸಿಗಬೇಕನ್ನುವ ನಿನ್ನ ಮನಸ್ಸಿನ ರೂಪ ಐತಲ್ಲ, ಅದರಿಂದ ದುಃಖ ಆಗೈತಿ. ಯಾಕಂದ್ರೆ ಈ ಜಗತ್ತಿನೊಳಗ ಬಯಸಿದ್ದು ಸಿಗುವುದಿಲ್ಲ. ಈ ಜಗತ್ತಿನೊಳಗ ಬಯಸಿದ್ದೆಲ್ಲರಿಗೆ ಸಿಕ್ಕೈತೇನೆ? ಬಯಸಿದ್ದು ಸಿಗುವುದಿಲ್ಲ, ಬಯಸಿದಷ್ಟು ಸಿಗುವುದಿಲ್ಲ, ಬಯಸಿದಂಥದ್ದು ಸಿಗುವುದಿಲ್ಲ, ಬಯಸಿದವರು ಸಿಗುವುದಿಲ್ಲ. ಮತ್ತು ಸಿಕ್ಕಿದ್ದು ನಾವು ಬಯಸ್ದಂಗ ಇಲ್ಲದು. ಇದು ರೀತಿ ಐತಿ ನೋಡ್ರಿ. ಬಯಸಿದ್ದು ಸಿಕ್ಕಿತು ಅಂದ್ರೆ ಸಿಕ್ಕಿದ್ದು ನಾವು ಬಯಸಿದಂಗಿಲ್ಲದು, ಸಿಕ್ಕಿದ್ದು ನಾವು ಬಯಸಿದಂಗಿಲ್ಲ. ಅಂದ್ರೆ ಮೂಲ ದುಃಖದ ಕಾರಣ ಏನು ಅಂದ್ರೆ ನನ್ನ ಬಯಕೆ ಇತ್ತಲ್ಲ, ಆ ಬಯಕೆ ನನ್ನ ದುಃಖದ ಮೂಲ ಕಾರಣ ಆಗೈತಿ. ಯಾವುದರ ಬಯಕೆ ಅಂದ್ರೆ ನನಗೆ ಸುಖ ಬೇಕು ಅನ್ನೋದೈತಿ. ನನ್ನೊಳಗೆ ಸುಖದ ಬಯಕೆ ಐತಲ್ಲ, ಅದು ದುಃಖಕ್ಕೆ ಕಾರಣ ಆಗೈತೆ ಮನುಷ್ಯ. ಮತ್ತು ನೀವು ಅನ್ಬೋದು, ಮತ್ತು ಸುಖ ಬ್ಯಾಡ್ ಅನ್ರಿ ಹಂಗೈತ್ರ. ಸುಖ ಬ್ಯಾಡ್ ಅಂತಲ್ಲ, ನಾವು ಯಾವ ವಸ್ತುಗಳು ನಮಗೆ ಸುಖ ಕೊಡ್ತಾವಂತ ತಿಳ್ಕೊಂಡಿವಿ, ವಾಸ್ತವದಲ್ಲಿ ಅವು ಸುಖ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ತೋರುವ ಜಗತ್ತೇನಿದೆ, ಇಲ್ಲಿ ಎಲ್ಲ ವಿಷಯ ವಸ್ತುಗಳು ಸುಖದಂತೆ ತೋರ್ತವ, ಆದ್ರೆ ನಿಮಗೆ ದುಃಖ ಕೊಟ್ಟೇ ಹೋಗ್ತವೆ. ಇದು ನಿಯಮ ಐತಿಲ್ಲ. ಸುಖ ಇಲ್ಲಂತಲ್ಲ, ಯಾವುದು ಸುಖ ಅಂತ ಅನಿಸೈತಿ ಹನಿ ಕೋಟೆಡ್ ಪಾಯ್ಸನ್ ಅದು ಅಷ್ಟೆ. ಯಾವುದು ಸುಖ ಅಂತ ಅನಿಸೈತಿ ಅದು ದುಃಖ ಕೊಟ್ಟೇ ಹೋಗತೈತಿ ನಿಮಗಷ್ಟ. ಈಗ ನಿಮಗೆ ಹೋಳಿಗೆ ಉಣ್ತೀರಿ ಅಂತ ತಿಳ್ಕೊಡ್ರಿ. 1-2 ಹೋಳಿಗೆ ಉಂಡ್ರ ಎಷ್ಟು ಸುಖ ಆಗ್ತೈತಿ ನಿಮಗೆ. ಮನ್ಯಾಗ ಹೋಗಿ ತಾಟ್ನ್ಯಾಗ ಹೋಳಿಗೆ ಹಾಕಿಸ್ಕೊಂತೀರಿ, ಹೋಳಿಗೆ ಹಾಕಿಸ್ಕೊಂಡು ತುಪ್ಪ ಹಾಕಿಸ್ಕೊಂತೀರಿ. ಅವ್ರು ನಿಮ್ಮ ಮನೆಯವ್ರು ಅದಕ್ಕೆ ಗಾಳಿ ಹಾಕ್ತಿರ್ತಾರ, ಬಿಸಿ ಇಲ್ಲ ಆರಿದ ಹೋಳಿಗೆ ಗಾಳಿ ಹಾಕ್ತಿರ್ತಾರ, ಉಣ್ತೀರಿ, ಎಷ್ಟು ಸುಖ ಅನಿಸ್ತೈತಿ. ಅಲ್ಲ, ಆತ ನಿಮಗೆ ಹೋಳಿಗೆ ಉಂಡ್ರ ಸುಖ ಆಗ್ತೈತಿ. 2 ಹೋಳಿಗೆ ಉಂಡ್ರ 20-40 ನೀಡ್ತಾರ ಉಣ್ಬೇಕಂಗಿದ್ರ. 2 ಉಂಡ್ರ ಸುಖ ಆಗಬೇಕಾಗಿದ್ರೆ 20 ಉಂಡ್ರ ಜಾಸ್ತಿ ಆಗ್ಬೇಕಾಗಿತ್ತಲ್ಲದು. ಸರಸ್ರಿ ದೂರ ಯಾಕೆ ಸರಿಸ್ತೀರಿ ಹಂಗಿದ್ರೆ, ತೆಗಿ ಆ ಕಡೆ ಅಂತ ಯಾಕಂತೀವಿ ಅಂದ್ರೆ ಸುಖ ಅನ್ನೋದು ಒಮ್ಮೆ ಉಂಡಾಗ ಕೊಟ್ಟೈತಿ, ಒಮ್ಮೆ ದೂರ ಸರಸ್ದಾಗ ಕೊಟ್ಟೈತಿ. ಈಗ ನೀವು ಕಷ್ಟಪಟ್ಟು ಇದು ಪ್ರವಚನಕ್ಕೆ ಬಂದಿರಿ, ಬಂದಾಗ ಮಂದಿಗೆ ಕೇಳ್ಬೇಕು ಎದಕ್ಕೆ ಬಂದಿರಿ ಅಂದ್ರೆ ಒಟ್ಟ ಮನ್ಯಾಗ ಹೊತ್ತು ಹೋಗೋದಿಲ್ಲ ನೋಡು ಅದಕ್ಕೆ ಬಂದಿವಿ. ಮನ್ಯಾಗ ಹೊತ್ತ ಹೋಗೋದಿಲ್ಲ ಅದಕ್ಕೆ ಬಂದೇವಿಲ್ಲ. ಅಲ್ಲ, ಮನ್ಯಾಗ ಯಾಕೆ ಕಷ್ಟಪಟ್ಟು ಸಾಲ ಮಾಡಿ ಕಟ್ಟಿಸಿ ಗೃಹ ಪ್ರವೇಶ ಮಾಡಿರಿಲ್ಲ? ಮತ್ತಷ್ಟು ಸುಖ ಕೊಡ್ತಿತ್ತು ಮನೆ ಅಂದ್ರೆ ಕದ ಹಾಕೊಂಡು ಕೂಡ್ಬೇಕಿಲ್ಲ, ಹೊರಗೆ ಯಾಕೆ ಬಂದ್ರಿಲ್ಲ? ಮನ್ಯಾಗ ಹೊತ್ತು ಹೋಗೋದಿಲ್ಲ ಅಂದ್ರೆ ಅಲ್ಲಿ ಸುಖ ಇಲ್ಲ, ಇಲ್ಲಿ ಐತಂತ ಬಂದಿರಿ. ಹಂಗಿದ್ರೆ ಇಲ್ಲೇ 1 ವಾರ ಕೂಡ್ಬೇಕು, ಹೋಗೋದ ಬೇಡ ಮನೆಗೆ. ಹಂಗಾದ್ರೆ ಮನೆಗೆ ಯಾಕೆ ಹೋಗ್ತೀರಿ ಮತ್ತ? ಅಂದ್ರೆ ಯಾವುದು ಖಾಯಂ ಸುಖ ಅಂತ ಕೊಟ್ಟಿಲ್ಲ ಇಲ್ಲ. ಈಗ ಮದುವೆ ಆಗೇರಿ, ಮೊದಲು ಹಂಗಿತ್ತು, ಈಗ ಹಂಗಿರುವುದಿಲ್ಲ ಅದು. ಏನು ಮೊದಲು ಎಲ್ಲರಿಗೆ ಹಂಚದ ಕಾರ್ಡ್ ಹಂಚ್ತಿದ್ದ, ಏನು ಮಸ್ತ್ ಇತ್ತು. ಅದಕ್ಕೇನಂತಾರೆ, ವೆಡ್ಡಿಂಗ್ ಕಾರ್ಡ್ ಹಂಚಕ್ ಹೋಗಿನಂತ. ಈ ಶಬ್ದ ಗೊತ್ತದವಲ್ಲಿ ನಿಮಗೆ? ವೆಡ್ಡಿಂಗ್ ವೆಲ್ಡಿಂಗ್ ಅಂತಾರೆ. ಇನ್ನೊಂದೈತಿ ವೆಲ್ಡಿಂಗ್ ಅಂತ ಒಂದು ಶಬ್ದ ಕೇಳಿರಿ ನೀವು. ಈ ವೆಡ್ಡಿಂಗಿಗೂ ವೆಲ್ಡಿಂಗಿಗೂ ಏನು ವ್ಯತ್ಯಾಸ ಅಂದ್ರೆ,
ವೆಲ್ಡಿಂಗಿನೊಳಗೆ ಮೊದಲು ಕಿಡಿ ಹಾರಿ ಆಮೇಲೆ ಕೂಡ್ತೈತಿ. ಈ ವೆಡ್ಡಿಂಗಿನೊಳಗೆ ಮೊದಲು ಕೂಡ್ತಾವ, ಆಮೇಲೆ ಕಿಡಿ ಹಾರಕ್ಕೆ ಶುರು ಆಕ್ಕವ. ಇದ್ರ ಅಂದ್ರೆ ಮೊದಲು ಇದ್ದಂಗೆ ಇರೋದಿಲ್ಲ, ಮೊದಲು ಸುಖ ಇದ್ದಂಗೆ ಇರ್ತೈತಿ, ಆಮೇಲೆ ಅಪ್ಪ ಇದು ಸಾಕಪ್ಪ ಅನ್ನಿಸ್ತಿರ್ತೈತಿ. ಎಲ್ಲನೂ ಇಷ್ಟೇ ನಾ ಹೇಳೋದು. ನಿಮಗೆ ಮನಿ ಅನ್ನಿಸಿದ್ರೆ ನಮಗೆ ಮಠ ಅನ್ನಿಸ್ಬೋದಷ್ಟೆ. ಎಲ್ಲ ವಿಷಯಗಳೇ ಇಲ್ಲಿ. ಅದಕ್ಕ ಇಲ್ಲಿ ಜೀವನದೊಳಗೆ ಈ ವಿಷಯ ನಮಗೆ ಸುಖ ಕೊಟ್ಟೈತೆ ಅಂತಿಲ್ಲ. ಎಲ್ಲವೂ ಸುಖದಂತೆ ತೋರ್ತೈತಿ, ಅದು ದುಃಖವನ್ನೇ ತಗೊಂಡು ಬರ್ತೈತೆ ಅಷ್ಟೇ. ಸುಖ ಅಂದ್ರೆ ಸುಖ ಅಂತಲ್ಲ, ಕಡಿಮೆ ದುಃಖ ಅಷ್ಟೇ. ದುಃಖ ಅಂದ್ರೆ ದುಃಖ ಅಂತಲ್ಲ, ಕಡಿಮೆ ಸುಖ ಅಷ್ಟೇ.